ಇಂದು ನೀನು ಮಾಡಿದ ಅನ್ಯಾಯಕ್ಕೆ ನೀನೇ ಅವಳ ಬಾಳಿಗೆ ಬೆಳಕು ನೀಡಬೇಕು. ಅಂದರೇನು ನಿಮ್ಮ ಮಾತಿನ ಅರ್ಥ? ನಾನೀಗ ನಿನ್ನ ಮಗಳಿಗೆ ಏನು ಮಾಡಬೇಕು? ನೀನೇನು ಮಾಡಬೇಕಾಗಿಲ್ಲ. ತುಂಬಿದ ಸಭೆಯಲ್ಲಂತೂ ಇವಳ ಮದುವೆ ಮುಗಿಯಲಿಲ್ಲ. ಆ ವಿಧಿಯ ದುರ್ದೈವ ವಿಷಾದ. ಅಗ್ನಿ ಸಾಕ್ಷಿಯಾಗಿಯಾದರೂ ಇಂದು ನಿನ್ನ ಕೈಯಿಂದಲೇ ನನ್ನ ಮಗಳ ಕುರಳಿಗೆ ತಾಳಿ ಕಟ್ಟಲೇಬೇಕು ಪ್ರತಾಪ. ಇಂಪಾಸಿಬಲ್. ಲಕ್ಷ್ಮಣರಾಯ್, ಮೈಯಲ್ಲಿ ಎತ್ತರ ಬಿಟ್ಟುಕೊಂಡು ಮಾತನಾಡು. ನಾನು ನಿನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಬೇಕೆ? ಇಂಪಾಸಿಬಲ್. ಇದು ನನ್ನಿಂದ ಸಾಧ್ಯವಿಲ್ಲ. ದಯವಿಟ್ಟು ಹಾಗೆನ್ನ ಬೇಡ ಪ್ರತಾಪ. ನನ್ನ ಮಗಳಿಗೆ ನಿನ್ನನ್ನು ಬಿಟ್ಟರೆ ಮತ್ತಾರು ಸತ್ಯ ಸ್ಥಾನ ಕೊಡಬೇಕು. ಒಂದು ಸಮಾಜದ ಸಂಪ್ರದಾಯದಂತೆ ಒಂದು ಹೆಣ್ಣು ಯಾವ ಗಂಡಿಗೆ ತನ್ನ ಶೀಲವನ್ನು ಕಳೆದುಕೊಂಡಿರುತ್ತಾಳೆಯೋ ಅವನಿಗೆ ಆ ಹೆಣ್ಣು ಮೀಸಲು. ಹೀಗಿದ್ದಾಗ ನೀನೇ ಅವಳ ಬಾಳಿಗೆ ಬೆಳಕು ನೀಡಬೇಕು ಪ್ರತಾಪ. ಈ ಹಾಳು ಸಮಾಜದ ಕಟ್ಟುಕತೆ ನನಗೆ ಬೇಕಾಗಿಲ್ಲ ಲಕ್ಷ್ಮಣರಾಯ್. ನೋಡು, ನಾನು ನಿನ್ನ ಮಗಳಿಗೆ ಸತಿ ಸ್ಥಾನವೆಂದಿಗೂ ನನ್ನ ಮನೆಯಲ್ಲಿ ಕೊಡೋದಿಲ್ಲ. ಏನೋ ಬೇಕಾದರೆ ಸೂಳೆಯ ಸ್ಥಾನ ಮಾತ್ರ ಕೊಡುತ್ತೇನೆ. ಅದು ನಾನು ಹೇಳಿದಾಗೆ ಕೇಳಿಕೊಂಡು ಬಿದ್ದಿರಿ ನನ್ನ ಮನೆಯಲ್ಲಿ. ಒಂದು ಹೆಣ್ಣನ್ನ ಇಷ್ಟೊಂದು ಕೀಳಾಗಿ ದಯವಿಟ್ಟು ನಡ್ಸ್ಕೋಬೇಡಿ. ಸತಿ ಸ್ಥಾನ ಕೊಡ್ಲಿಲ್ಲ ಆದ್ರೂ ಪರವಾಗಿಲ್ಲ, ಆದ್ರೆ ಸೂಳೆಯ ಸ್ಥಾನ ಕೊಡ್ತೀನಿ ಅಂತ ಹೇಳ್ಬೇಡಿ. ಹೆಣ್ಣಿನ ಕೈ ಮುಗಿದು ಬೇಡ್ಕೊಳ್ತೀನಿ ನಿಮ್ಮ ಕಾಲಿ. ಪ್ರತಾಪ, ನನ್ನ ಶೇಡಿನ ಶೇಡು ತೀರಿಸಿಕೊಳ್ಳುವಗೋಸ್ಕರ ನನ್ನ ಮಗಳ ಪ್ರಾಣವನ್ನು ಏಕೆ ಹಿಂಡುತ್ತೀರಿ? ಅವಳು ಮಾಡಿದ ತಪ್ಪಾದ್ರೂ ಏನು? ನನ್ನ ಮಗಳಿಗೆ ಸೌಭಾಗ್ಯದ ಸ್ಥಾನ ನೀಡಿ ಪುಣ್ಯ ಕಟ್ಟಿಕೋ ಪ್ರತಾಪ. ನಿನ್ನ ನೋಡು ಲಕ್ಷ್ಮಣರಾಯ, ನಿನ್ನ ಮನದ ಕೊರಗು ಏನಂತ ನನಗೂ ಅರ್ಥವಾಗುತ್ತದೆ. ನಾನು ನಿನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಬೇಕಾದರೆ ನನ್ನದೊಂದು ಕಂಡೀಷನ್. ಪರವಾಗಿಲ್ಲ, ಹೇಳು ಪ್ರತಾಪ, ಏನ್ ನಿನ್ನ ಕಂಡೀಷನ್? ಏನಿಲ್ಲ, ನಿನ್ನ ಹೆಸರಲ್ಲಿದ್ದ ಆ ಲಕ್ಷಾಂತರ ರೂಪಾಯಿ ಬೆಲೆ ಆಳುವ ನಿನ್ನೆಲ್ಲ ಆಸ್ತಿಯನ್ನು ನನ್ನ ಹೆಸರಿಗೆ ಬರೆದು ಕೊಟ್ಟರೆ ಮಾತ್ರ ನಿಮ್ಮ ಕಾರ್ಯ ನೆರವೇರಬಹುದು. ಇಲ್ಲವಾದರೆ ಹಾಗೆ ಆಗಲಿ ಪ್ರತಾಪ. ನನ್ನ ಎಲ್ಲ ಆಸ್ತಿ ನನ್ನ ಮಗಳಿಗೆ ಸೇರಿದ್ದು. ನೀನು ಅವಳ ಗಂಡನಾದರೆ ಅದಕ್ಕೆ ನೀನೇ ಹೊಣೆಗಾರ. ಇದರಲ್ಲಿ ನನ್ನದೇನೋ ಅಭ್ಯಂತರವಿಲ್ಲ, ಆಯ್ತೆ? ಅಪ್ಪಾಜಿ, ಎಂತ ಕೆಲಸ ಮಾಡ್ತಾ ಇದ್ದೀರಾ ಅಪ್ಪಾಜಿ? ಎಂತ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಸರ್ವ ಆಸ್ತಿನ ಇವ್ರ ಹೆಸರು ಬರ್ಕೊಡ್ತಾ ಇದ್ದೀರಾ. ಹಾಗಾದ್ರೆ ಮುಂದೆ ನಿಮ್ ಜೀವನದ ಗತಿ ಏನು? ನಿಮ್ಗೆ ಆಧಾರ ಏನು ಅಪ್ಪಾಜಿ? ಆಧಾರ ಏನು? ಅಪ್ಪಾಜಿ, ನನ್ನ ಮಾಂಗಲ್ಯದ ಸಲುವಾಗಿ ನಿಮ್ಮ ಪ್ರಾಣ ಬೇಕಾದ್ರೂ ಕೊಡೋದಕ್ಕೆ ಸಿದ್ಧರಿದ್ದೀರಾ ಅಪ್ಪಾಜಿ? ಸಿದ್ಧರಿದ್ದೀರಾ ಅಪ್ಪಾಜಿ? ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದಿದ್ದೀನಲ್ಲ, ನಿಜವಾಗ್ಲೂ ಪಾಪಿ ನಾನು ಅಪ್ಪಾಜಿ, ನಾನು. ಇಂಥ ಶುಭ ಸಮಯದಲ್ಲಿ ನೀನು ಕಣ್ಣೀರು ಹಾಕಬಾರ್ದಮ್ಮ. ನೋಡಮ್ಮ, ನನ್ನೆಲ್ಲ ಆಸ್ತಿ ಹೋದ್ರೂ ಚಿಂತೆ ಇಲ್ಲ, ಆದ್ರೆ ನಿನಗೆ ಮಾಂಗಲ್ಯ ಭಾಗ್ಯ ಸಿಗುತ್ತದೆಯಲ್ಲ, ಆ ಭಾಗ್ಯವೇ ನನ್ನೆಲ್ಲ ಆಸ್ತಿಗಿಂತ 10 ಪಟ್ಟು ಹೆಚ್ಚು. ಪ್ರತಾಪ, ನಿನ್ನ ಕಂಡೀಷನ್ಗೆ ನಾನು ಒಪ್ಪಿಕೊಂಡಿದ್ದೇನೆ. ಈಗಲಾದ್ರೂ ನನ್ನ ಮಗಳ ಕೊರಳಿಗೆ ತಾಳಿ ಕಟ್ಟಿ ಪುಣ್ಯ ಕಟ್ಟಿಕೋ ಪ್ರತಾಪ. ಬರೀ ಬಾಯಿ ಮಾತಿನಲ್ಲಿ ಮಾತಿಗೆ ಒಪ್ಪಿದರೆ ಏನೂ ಪ್ರಯೋಜನವಿಲ್ಲ. ನಿನ್ನೆಲ್ಲ ಆಸ್ತಿಗೆ ನಾನೇ ಹಕ್ಕುದಾರನೆಂದು ಈ ಕಾಗದದ ಮೇಲೆ ಬರೆದು ಸಹಿ ಹಾಕಿಕೊಡು. ಅಂದರೆ ಮಾತ್ರ ಮುಂದಿನ ಶುಭ ಕಾರ್ಯ ನೆರವೇರಬಹುದು.
ತೆಗೆದುಕೊಳ್ಳಿ ಪ್ರತಾಪ, ಸರಿಯಾಗಿ ಓದಿಕೊಳ್ಳಿ. ವೆರಿ ಗುಡ್. ಎಲ್ಲ ವಿಷಯ ಕರೆಕ್ಟ್ ಆಗಿದೆ. ಇನ್ನೇ ಮುಂದಿನ ಕಾರ್ಯ ನೆರವೇರಬಹುದು. ಅಬ್ಬ, ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ತು. ಪ್ರತಾಪ, ಪ್ರತಾಪ, ಈ ತಾಳಿಯನ್ನು 4 ಜನ ಗುರು ಹಿರಿಯರ ಮಧ್ಯದಲ್ಲಿ ಕಟ್ಟಿದರು ಮದುವೆ ಎನ್ನುತ್ತಾರೆ. ಹಾಗೆ ಯಾರೂ ಇಲ್ಲದ ದೇವರ ಗುಡಿಯಲ್ಲಿ ದೇವರ ಸಮ್ಮುಖದಲ್ಲಿ ಕಟ್ಟಿದರೂ ಮದುವೆ ಎನ್ನುತ್ತಾರೆ. ಆದರೆ ಇಂದು ಅಗ್ನಿ ಸಾಕ್ಷಿಯಾಗಿ ನೀವು ಇಬ್ಬರು ಗಂಡ ಹೆಂಡತಿ. ಪದ್ಮ, ಬರಮ್ಮ ಹೀಗೆ. ಪ್ರತಾಪ, ಈ ತಾಳಿಯನ್ನು ಪದ್ಮಾಳ ಕೊರಳಿಗೆ ಕಟ್ಟಿ ಅವಳಿಗೆ ಮುತ್ತೈದೆಯ ಭಾಗ್ಯ ನೀಡು. ಪದ್ಮ, ಈ ತಾಳಿಯನ್ನು ನಿನ್ನ ಕೊರಳಿಗೆ ಕಟ್ಟುವುದಕ್ಕಿಂತ ಮುಂಚೆ ಹೇಳು, ಈ ಕಾರ್ಯಕ್ಕೆ ನಿನ್ನ ಮನಸ್ಸು ಸಂಪೂರ್ಣ ಒಪ್ಪಿಗೆಯೋ ಅಥವಾ ಇಲ್ಲವೋ ಎಂದು. ಪ್ರತಾಪ್, ನನಗೆ ಮುತ್ತೈದೆ ಸ್ಥಾನ ಕೊಡ್ತೀರಾದ್ರೆ ಖಂಡಿತವಾಗ್ಲೂ ಇದನ್ನ ನಾನು ತಿರಸ್ಕರಿಸೋದಿಲ್ಲ. ನಿಮ್ಮ ಪಾದ ಸಾಕ್ಷಿಯಾಗೂ ಹೇಳ್ತಾ ಇದ್ದೀನಿ. ನೋಡು, ನಮ್ಮಿಬ್ಬರ ಮದುವೆಗೆ ಹಂದರ ಹಾಕಲಿಲ್ಲ, ವಾದ್ಯಗಳು ಮುಳುಗಲಿಲ್ಲ, ಪುರೋಹಿತರಂತರೂ ಮಂತ್ರವೇ ಪಠಿಸಲಿಲ್ಲ. ನಮ್ಮದೇ ಆದ ತೀರ್ಮಾನಕ್ಕೆ ನಾವೇ ಹೊಣೆಗಾರರು. ಇನ್ನು ಮುಂದೆ ಆ ಅಗ್ನಿ ಸಾಕ್ಷಿಯಾಗಿ ನಾವಿಬ್ಬರು ಸತಿಪತಿಗಳು. ಅಪ್ಪಾಜಿ, ಅಪ್ಪಾಜಿ, ಈಗ್ಲಾದ್ರೂ ನಿಮ್ಮ ಕನಸು ನನ್ಸಾಯ್ತಲ್ಲ ಅಪ್ಪಾಜಿ, ಸಂತೋಷ ಆಯ್ತಾ? ನಿಮ್ಮ ಮಗಳು ಮುತ್ತೈದೆ ಅದೇ ಅಪ್ಪಾಜಿ, ನಿಮ್ಮ ಮಗಳು ಮುತ್ತೈದೆ ಅದೇ. ಈಗ ನನ್ನ ಮನಸ್ಸಿಗೆ ಹಿಡಿಸಲಾರದಷ್ಟು ಸಂತೋಷವಾಯ್ತಪ್ಪ. ನನ್ನ ಜೀವ ಇರುವುದರೊಳಗೆ ನಿನ್ನ ತಲೆಯ ಮೇಲೆ 2 ಅಕ್ಷತೆ ಹಾಕಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಆ ಕಾಲ ಎಂದು ಕೂಡಿ ಬಂತು. ದೊಡು, ನೀನಿಂದು ನಿನ್ನ ಗಂಡನ ಮನೆಯಲ್ಲಿ ಗೃಹಿಣಿಯಾಗಿ ಬಾಳಮ್ಮ. ಗಂಡನ ಮಾತು ನೀನು ಯಾವ ಕಾಲಕ್ಕೂ ನಿನ್ನ ಗಂಡನ ಮಾತನ್ನು ಮೀರಬೇಡಮ್ಮ. ಗಂಡನ ವಾಕ್ಯವೇ ದೇವರ ತೀರ್ಪೆಂದು ಪಾಲಿಸಬೇಕು. ಇದು ನಿನ್ನ ಹೆತ್ತಪ್ಪನ ಆಜ್ಞೆಯಾಗಿದೆ ಅಮ್ಮ, ಆಜ್ಞೆಯಾಗಿದೆ. ಲಕ್ಷ್ಮಣರಾಯರೇ, ನಿಮ್ಮ ಮಗಳ ಬಗ್ಗೆ ನೀವೇನು ಚಿಂತಿಸಬೇಡಿ. ಹೂವಿನಂತೆ ಜೋಪಾನ ಮಾಡುತ್ತೇನೆ, ಹೂವಿನಂತೆ. ಆಯ್ತೆ ಪ್ರತಾಪ, ನನ್ನ ಮಗಳು ಮುಗ್ಧ ಮನಸ್ಸಿನವಳು. ಅವಳು ಏನಾದರೂ ತಪ್ಪು ಮಾಡಿದರೆ ನೀನೇ ಸುಧಾರಿಸಿಕೊ. ಅವಳಿಗೆ ಏನು ತೊಂದರೆ ಕೊಡದಂತೆ ನೋಡಿಕೊಂಡು ಹೋಗುವ ಭಾರ ನಿನ್ನನ್ನೇ ಕೂಡಿದೆ ಅಮ್ಮ. ಪ್ರತಾಪ ಮಗು, ನನ್ನ ಎದೆಯಲ್ಲಿ ಏಕೋ ಭಯಂಕರ ಉರಿ. ಅಯ್ಯೋ ಸಂಕಟ, ಸಂಕಟ, ಈ ಸಂಕಟವನ್ನು ತಾಳಲಾರೆ. ಅಯ್ಯೋ ಮಗು ಪದ್ಮ, ನಾನೀಗ ಮಾತನಾಡುವ ಪರಿಸ್ಥಿತಿಯಲ್ಲಿಲ್ಲಮ್ಮ. ನಾನು ಯಮಲೋಕಕ್ಕೆ ಪಯಣ ಮಾಡುವ ಕೊನೆ ಉಸಿರಿನಲ್ಲಿದ್ದೇನಮ್ಮ. ನಾನಿಂದು ಬದುಕಿರಲು ಸಾಧ್ಯವಿಲ್ಲಮ್ಮ. ಬದುಕಿರಲು ಸಾಧ್ಯವಿಲ್ಲಮ್ಮ, ಸಾಧ್ಯವಿಲ್ಲ. ನಿಮ್ಮ ಸಂಸಾರ ಸುಖಕರವಾಗಿರಲಿ. ಅಯ್ಯೋ ಅಯ್ಯೋ ಸಂಕಟ, ಅಯ್ಯೋ ಸಂಕಟ. ಇದು ನೋಡು ಬೀದಿ ಲೀಲೆ,
ಶರಣ ಮಸಣದ ಮಾಲೆ ಸ್ಥಿರವಲ್ಲು ಏಕಾಲೆ ಅಪ್ಪಾಜಿ ಅಪ್ಪಾಜಿ ನನ್ನನ್ನು ಬಿಟ್ಟು ಹೊರಟೋದ್ರ ನನ್ನನ್ನು ಅನಾಥಳನ್ನಾಗಿ ಮಾಡಿ ಹೊರಟೋದ್ರ ಅಪ್ಪಾಜಿ ಕಣ್ತೆರೆದು ನೋಡಿ ಈ ನಿಮ್ಮ ದುರ್ದೈವಿ ಮಗಳನ್ನ ಕಣ್ತೆರೆದು ನೋಡಿ ಅಪ್ಪಾಜಿ ಒಂದೇ ಒಂದ್ಸಲ ಪದ್ಮ ಅಂತ ಕರೀರಿ ಅಪ್ಪಾಜಿ ಎದ್ದೇಳಿ ಅಪ್ಪಾಜಿ ಎದ್ದೇಳಿ ಜೀವನೊಂದಿಗೆ